ಅಮ್ಮ ಬಾ. ಯಾರು ಬಾ? ಅಮ್ಮ ಬಾ. ಅಶ್ವಿನಿ ಅಮ್ಮ ಬಾ ಕರಿ ಅಮ್ಮನ. ಹೌದಾ? ಹೋಗ್ಲಂದ್ರೆ ಹೋಗ್ಲಾ? ನೋಡಿ ಕಳ್ಸಿರೋದು ನನ್ನ ನೋಡಿ. ಸರಿ ಬಾಯ್ ಬಾಯ್. ಯಾರು ಬೇಕು? ಏನ ಡ್ಯಾಡಿ ನೋಡೋದು? ಬಂದ್ಬಿಡ್ತು ನೋಡುತ್ತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮಗುಗೆ 6 ಮಂತ್ ಕಂಪ್ಲೀಟ್ ಆಯಿತು. ಹಾಗಾಗಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತಿದ್ದೀವಿ. ಇವಾಗ ಎಲ್ಲರೂ ಮನೆಯಿಂದ ಆಚೆ ಹೋಗಿದ ತಕ್ಷಣ ನಾನು ಬೇಗ ಬೇಗ ಸ್ನಾನ ಮಾಡಿಸ್ಕೊತೀನಿ. ನಾನು ಡೈಲಿ ಹೀಗೇನೆ ಇರುತ್ತೆ ರೂಟೀನು. ಎಲ್ಲರೂ ಒಂದು ಸಲ ಮನೆಯಿಂದ ಆಚೆ ಹೋಗಿದ ತಕ್ಷಣ ನಾನು ಮತ್ತೆ ಇವಳ ಕೆಲಸ ಸ್ಟಾರ್ಟ್ ಆಗುತ್ತೆ. ನನಗೆ ಮಧ್ಯಾಹ್ನ ಆಗುತ್ತೆ ಇವಳದೆಲ್ಲ ಮುಗಿಯೋಷ್ಟರಲ್ಲಿ. ಎದ್ದಿದ ತಕ್ಷಣ ಸ್ವಲ್ಪ ಅಮ್ಮಂದು ಪ್ಯಾಂಪರ್ ಬೇಕಾಗುತ್ತೆ ನನ್ನ ಮಗಳಿಗೆ. ಸುಮಾರು ಹೊತ್ತು ತನಕ ಹೀಗೆ ಕೂತ್ಕೊಂಡು ಅವಳನ್ನ ಮುದ್ದು ಮಾಡಿ ಆಟ ಆಡಿಸಿ ಎಲ್ಲ ಆದಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಅವಳನ್ನ ಒಬ್ಬಳೇ ಬಿಟ್ಟರೆ ಇರ್ತಾಳೆ ಅವಳು, ಇಲ್ಲಾಂದರೆ ಅಳ್ತಾ ಇರ್ತಾಳೆ ಬಿಟ್ಟು ಹೋದರೆ. ಹಾಗಾಗಿ ಸ್ವಲ್ಪ ಮುದ್ದು ಮಾಡೋದು ಸ್ಟಾರ್ಟಿಂಗು. ಆಮೇಲೆ ಬಿಟ್ಬಿಟ್ಟು ಎಣ್ಣೆ ಎಲ್ಲ ಬಿಸಿ ಮಾಡ್ಕೊಬರ್ಬೇಕಲ್ಲ, ಅವಳ ಸ್ನಾನ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಬೇಕು, ಎಣ್ಣೆ ಹಾಕಬೇಕು ಎಲ್ಲ. ಹಾಗಾಗಿ ಬೆಡ್ ಮೇಲೆ ಹೀಗೆ ಮಲಗಿಸಿ ಹೋಗಿರ್ತೀನಿ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ರೋಲ್ ಆಗ್ತಾರಲ್ಲ, ಸ್ವಲ್ಪ ಕಷ್ಟ ಒಬ್ಬಳೇ ಹಾಗೆ ಬಿಟ್ಟು ಹೋಗೋದಕ್ಕೆ. ಇಲ್ಲಾಂದರೆ ಹಾಗೆ ಬಿಟ್ಟು ಹೋಗಿರ್ತಿದ್ದೆ. ಈಗ ತೊಟ್ಲೆಲ್ಲ ಹಾಕೋಗ್ತೀನಿ, ಇಲ್ಲಾಂದರೆ ಮಾವನ ಕೈಲಿ ಕೊಟ್ಟಿರ್ತೀನಿ, ಅವ್ರ ಜೊತೆ ಇರ್ತಾಳು. ಅಷ್ಟು ನಾನು ಎಣ್ಣೆ ಎಲ್ಲ ಬಿಸಿ ಮಾಡಿಕೊಂಡು ಬರ್ತೀನಿ ಅವಳಿಗೆ ಎಣ್ಣೆ ಹಚ್ಚೋದಕ್ಕೆ. ಆಮೇಲೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಹೀಗೆ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಇವಾಗೆಲ್ಲ. ಅಮ್ಮ ಚಿನ್ನ ಅಮ್ಮ ಹೌದು. ಒಂದು ಬಟ್ಟೆ ಫೋಟೋ ಉಂಟು ತಾತಂತಲ್ಲ. ಇವಾಗ ಸಂಜೆ ಅವಳೊಂಚೂರು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತಡೇಗೆ, ಹಾಫ್ ಇಯರ್ ಬರ್ತಡೇಗೆ ಈ ಬಟ್ಟೆನ ಎತ್ತಿಟ್ಟಿದ್ದೀನಿ ಹಾಕೋಣ ಅವಳಿಗೆ ಅಂತ. ಅವ್ರ ಡ್ಯಾಡಿ ಬರುವಾಗ ಕೇಕ್ ತೊಗೊಬರ್ತೀನಿ ಅಂತ ಹೇಳಿದರು. ಅವಳೊಂಚೂರು ರೆಡಿ ಮಾಡಿಟ್ಟಿರೋಂತ. ಹಾಗಾಗಿ ಬಂದರು. ಕೇಕ್ ಹಿಡ್ಕೊಳ್ಳೋಣ ಅಂತ ಹೋದರೆ ಕೇಕ್ ಆಟೋದಲ್ಲಿ ಬರ್ತದೆ ಅಂತೆ. ನಾನು ಇದು ಇಷ್ಟು ದೊಡ್ಡ ಕೇಕ್ ತರ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅಷ್ಟು ದೊಡ್ಡ ತಗೊಂಬಂದ್ರಾ? ಎಷ್ಟು ಬೇಗ 6 ಮಂತ್ ಕಂಪ್ಲೀಟ್ ಆಗೋಯ್ತು ಅಂತಲೇ ಗೊತ್ತಾಗಿಲ್ಲ. ನಿನ್ನೆ ಮೊನ್ನೆ ಇನ್ನೂ ಫಸ್ಟ್ ಅವಳನ್ನ ಕೈಲಿ ಹಿಡ್ಕೊಂಡು ಅವಳನ್ನ ಫಸ್ಟ್ ಟೈಮ್ ನೋಡಿದೆಲ್ಲ ನೆನಪಾಗ್ತದೆ ಹಾಸ್ಪಿಟಲಲ್ಲಿ. ಇಷ್ಟು ಬೇಗ 6 ಮಂತ್ ಕಂಪ್ಲೀಟ್ ಆಗೋಯ್ತು. ಇನ್ನೊಂದು ಸ್ವಲ್ಪ ದಿನ ಆದರೆ 1 ಇಯರ್ ಆಗೋ ಹೋಗುತ್ತೆ, ಗೊತ್ತೇ ಆಗಲ್ಲ. ಕೇಕ್ ಬಂತು. ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಅಪ್ಪ ಇದು ಯಾವ ಥರದ ಕೇಕ್ ತಂದಿದ್ದಾರಪ್ಪ, ಈ ಥರ ಆಟೋದಲ್ಲಿ ಹಿಡ್ಕೊಂಬಂದ್ರಲ್ಲ ಅಂತ.
ಇವಳನ್ನ ರೆಡಿ ಮಾಡಿದ್ದೀನಿ ಫಸ್ಟು. ನಾನೊಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಳನ್ನ ತಗೊಂಡೋಗಿ ಮಾವನ ಹತ್ರ ಕೊಟ್ಟರೆ ರೆಡಿ ಆಗಿದ್ನಲ್ಲ, ಅವ್ಳು ಹೋಗೋಕ್ಕೆ ರೆಡಿ ಇಲ್ಲ. ಎಲ್ಲ ರೆಡಿ ಮಾಡಿದ್ರು ನನ್ನ ತಂದೆ ಇವ್ರ ಕೈಲಿ ಕೊಡ್ತಾ ಇದ್ದಾರೆ. ರೆಡಿ ಮಾಡಿ ಇವ್ರ ಕೈಲಿ ಕೊಟ್ಟು ಇವರೆಲ್ಲ ಎಲ್ಲಾದ್ರೂ ಹೋಗ್ಬಿಟ್ರೆ ಅನ್ನೋ ಥರ ಫೀಲ್ ಆಗ್ತಿದೆ ಅವಳಿಗೆ. ಬಟ್ಟೆ ಎಲ್ಲ ಹಾಕೊಂಡು ಹೋದ್ರೆ ಕೊಟ್ಬಿಟ್ಟು ಹೌದು ಹೌದು ರೆಡಿ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೋದರೆ, ಅಯ್ಯೋ ಇಷ್ಟು ಚೆನ್ನಾಗಿರೋ ಕೇಕ್ ಮಾಡಿಸಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಅವಳೊಂದು ಫೋಟೋಸ್ ತೆಗ್ದಿರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಕಂಬಳಿ ತಂದು ನೆಲದ ಮೇಲೆ ಹಾಸಿ ಚಾಪೆ ಮೇಲೆ ಕೇಕ್ ಇಟ್ಟು ಅವಳನ್ನ ಇಟ್ಟು ಒಂದು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಆಮೇಲೆ ಮತ್ತೆ ಕೂತ್ಕೊಂಡ್ವಿ ಕೇಕ್ ಕಟ್ ಮಾಡೋಣ ಅಂತ. ಸರಿ ಸಾಕು 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 ಸಾಕು. ಕಾಲು ನೋಡಿ ಸಿಕ್ಕಿರ್ಬೇಕು. Happy birthday to you. Happy birthday to you. Happy birthday, happy birthday, happy birthday. Mama. Saku. ಈ ಥರ ಸಿಂಪಲ್ಲಾಗಿ ನಮ್ಮ ಮಗಳ ಹಾಫ್ ಇಯರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ನಾವು. ಇನ್ನೊಂದು ಕ್ಯೂಟ್ ಮೂಮೆಂಟ್ಸ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಕಾಯ್ತೀರಿ. ಟೇಕ್ ಕೇರ್, ಬಾಯ್. ಅರ್ಶಿನಿ